ಸಾಧನೆ ಮಾಡಿ ನಮ್ಮ ಕಾರಣಗಳ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕೆಂದರೆ ಒಂದು ಬಹು ಉದ್ದೇಶದ ಕಾರ್ಯಕ್ರಮವನ್ನು ಕೊಡಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಹಾಗೂ ವಿಶೇಷವಾಗಿ ನಾನು ಒಂದು ವ್ಯಕ್ತಿಯನ್ನು ನೆನೆಸಬೇಕು ಈ ಕಾರ್ಯಕ್ರಮದಲ್ಲಿ. ಅದು ಯಾರು ಅಂತಂದ್ರೆ ನಮ್ಮ ಗಂಗಾವತ ಹಿರಿಯರು ಮತ್ತು ನಮ್ಮ ಮುಂದಿನ ಪ್ರಕರಣದ ಬರುವಣ ಸರ್ ಅವರು. ಆಕ್ಚುಲಿ 65 ವರ್ಷ ಇದೆ ಅವ್ರಾಗಲೇ ಮುಂದಿನ ಅವ್ರಿಗೆ 65 ವರ್ಷ ಈಗಾಗಲೇ ರಿಟೈರ್ಮೆಂಟ್ ಆಗಿ 2 ವರ್ಷ ಆಗಿದೆ. ಈಗಾಗಲೇ ಅವರಿಗೆ 3 ವರ್ಷ ಆಗಿದೆ. 3 ವರ್ಷ ಆದ ಸಣ್ಣ ಕೆಲಸ ಮಾಡ್ತಾರೆ. ಸುಮಾರು 4-5 ದಿವಸ ಈಗಾಗಲೇ ಸರಿ ಮನೆ ಬಂದಿಲ್ಲ ಅವರು. ಪಾಪ ಅವರು ರಿಟೈರ್ಮೆಂಟ್ ಆದ್ಮೇಲೆ ತೋಟ ಮಾಡ್ಕೊಂಡಿದ್ದಾರೆ. ತೋಟ ಬಂದಿಲ್ಲ. ಎಲ್ಲ ನಮ್ಮ ಜೊತೆ ತಿರುಗಾಡಿಕೊಂತ ಊಟ ವ್ಯವಸ್ಥೆ ಮಾಡಬೇಕು, ಕಾರ್ಯಕ್ರಮ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಮ್ಮ ಜೊತೆಗೆ ಮಾಡ್ತಿದ್ದಾರೆ. ಅದು ನಮ್ಮ ಸಮಾಜದ ಎಲ್ಲ ಯುವಕರಿಗೆ, ವಿಶೇಷವಾಗಿ ನೌಕರರಿಗೆ ಒಂದು ಏನು ಅಂದ್ರೆ ಆ ಮಾದರಿ ವ್ಯಕ್ತಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಜೊತೆಗೆ ಇನ್ನೊಬ್ಬರು ಅಷ್ಟೇ ಸಿಂಪಲ್ ಆಗಿರ್ತಾರೆ. ಅವರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಎಲ್ಲರಿಗೂ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಮನುಗಳ ಸರ್ ಮತ್ತು ಪೋತ್ರಾಜ್ ಅವರು. ಹಾಗಾಗಿ ಇನ್ನೊಂದು ನಮ್ಮ ಜೊತೆಗೆ ಕೆಲಸ ಮಾಡತಕ್ಕಂಥವರು ನಮ್ಮ ತಾಲೂಕು ಘಟಕದ ರಮೇಶ್ ಅವರು, ಜೊತೆಗೆ ಪತ್ರಿಕಾ ಸಹಕಾರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ರಾಮನ್ ಸರ್ ಮತ್ತು ನಮ್ಮ ಯಾರೋ ರಾಯರಾಗಿರೋದು ರೂಪೇಶ್ ಸರ್, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ತನುಮನತನಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಕಾರ್ಯಕರ್ತರಾಗಿದ್ದಾರೆ. ನಾವು ಇನ್ನೊಂದು ತಮಗೆ ವಿಷಯ ಹೇಳಬೇಕಾಗಿದೆ ಬಂದರೆ, ನಾವು ಗಂಗಾವತಿ ಕಾರ್ಯಕ್ರಮ ಮಾಡಿದ್ರೆ ಇಡೀ ನಾವು ವಹಿಸ್ಕೊಳ್ತೀವಿ, ಅವ್ರು ನಮ್ಮ ಕಲೆಕ್ಟ್ ಮಾಡ್ತಾ ಅವ್ರು ವಹಿಸ್ಕೊಳ್ತಾರೆ. ಅದು ವಿಶೇಷವಾಗಿ ವರ್ಷ ಮೊಮೆಂಟ್ ಅಂತಂದ ನಮ್ಮ ಖಜಾಂಚಿಗಳಾಗಿರ್ತಕ್ಕಂಥ ಪಂಪಾಪ ಸರ್ ಅವರು ವಹಿಸ್ಕೊಂಡಿದ್ದಾರೆ. ಅವರು ಇಲ್ಲಿ ಹೆಂಗಿದೆ ವ್ಯವಸ್ಥೆ, ನೌಕರರ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ದುಡ್ಡು ಕೇಳೋದೇ ಬೇಕಾಗಿಲ್ಲ. ಅವರಿಗೆ ದುಡ್ಡು ಕೇಳೋದೇ ಬೇಕಾಗಿಲ್ಲ. ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡ್ರೆ ಸಾಕು, ಆದ್ರೆ ಫೋನ್ ಪೇ ಆಗಿರ್ತಾವ ಎಲ್ಲರಿಗೂ. ನಾವು ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತೀವಿ ಅವರಿಗೆ ವಿದಿನ 2 ದಿವಸ 3 ದಿವಸನೇ ಫೋನ್ ಪೇ ಮಾಡ್ತಾರೆ ನಮ್ಮವರು. ಅದು ನೌಕರರಾಗಿರೋದ್ರಿಂದ ಕೆಲಸ ಮಾಡಕ್ ಬರ್ಲಿಕ್ಕಿಲ್ಲ. ಆದ್ರೆ ದುಡ್ಡು ಮಾತ್ರ ಧಾರಾಳವಾಗಿ ದುಡ್ಡು ಕೊಡ್ತಾರೆ ನಮ್ಮವರಿಗೆ. ಎಷ್ಟು ಕಷ್ಟ ಇರುತ್ತೆ, ಎಷ್ಟು ದುಡ್ಡು ಬೇಕು, ಯಾರು ಕ್ಯಾಶ್ ಸದ ಅದು ಯಾರು ಕ್ಯಾಶ್ ಯಾರು ಎಷ್ಟು ಕೊಟ್ಟಿರ್ತಾರೆ ಅವರೇ ಹೇಳಲ್ಲ ಸದ. ಅವ್ರು ಫೋನ್ ಪೇ ಹಾಕಿದಾಗ ಮಾತ್ರ ಗೊತ್ತಾಗಲ್ಲ ನಮಗೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಎಲ್ಲ ನನ್ನ ನೌಕರ ಮಿತ್ರಗಳಿಗೆ, ಅದು ವಿಶೇಷವಾಗಿ ಗಂಗಾವತಿ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ನೌಕರ ಬಂಧುಗಳಿಗೆ ಈ ಒಂದು ವೇದಿಕೆ ಪರವಾಗಿ ತುಂಬ ಸಲ್ಲಿಸುವ ಜೊತೆಗೆ ನಾನು ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಮಾತನಾಡಕ್ಕೆ ಅವಕಾಶ ಮಾಡಿದ ವೇದಿಕೆಗೆ ಮತ್ತು ನಾನು ಕೇಳಿದಂತೆ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದರಿಗೆ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ಮಧುರ ಸಂಘ ಶಿವಗುರು ಸಂಘ ರಾಜ್ಯ ಅವರ ಆಶ್ರಯದಲ್ಲಿ ಶ್ರೀ ಕೊಪ್ಪ ಜಿಲ್ಲಾ ಗಂಗಾವತಿ ಸಮಾಜ ಮತ್ತು ಗಂಗಾವತಿ ತಾಲೂಕಾ ಗಂಗಾವತಿ ಸಮಾಜ ಅವರಿಂದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಗೌರವ ಸಂಘ ಅವರು ಕೂಡ ಸನ್ಮಾನ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಗಂಗಾವತಿ ನಗರದಲ್ಲಿ ಇದು 2ನೇ ಬಾರಿ ಸಮಾರೋಪ ಸಮಾರಂಭ ಇದು ಪ್ರತಿ ಪುರಸ್ಕಾರ. ಪ್ರತಿ ವರ್ಷ ಕೂಡ ನಮ್ಮ ಗಂಗಾವತಿಯಲ್ಲಿ ಇತರ ಕಾರ್ಯಕ್ರಮ ಆಗಬೇಕು. ನಾವು ಕೂಡ ಈ ಸಮಾಜದಲ್ಲಿ ಅತಿ ಹೆಚ್ಚು ಅಂಶಗಳನ್ನು ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಈ ತರ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮಕ್ಕಳು ಕೂಡ ಜಾಗೃತ ಆಗ್ತಾರೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲ ಬಂದಂತ ಎಲ್ಲ ಮಾಸ್ಟರ್ ಅಂದ್ರೆ ಲಘು ಸಂಘ ಇರ್ತಾರೆ, ಅವರು ಕೂಡ ಜಾಸ್ತಿ ಇರೋದು ಕಾರಣ. ಯಾಕಂದ್ರೆ ನಾವು ಕೂಡ ಇಲ್ಲಿ ನಗರದಲ್ಲಿ ಬಹಳಷ್ಟು ಬೇರೆ ಬೇರೆ ಸಮಾಜಗಳಲ್ಲಿ ಕೆಲಸ ಮಾಡುತ್ತೀವಿ. ಯಾಕಂದ್ರೆ ಈ ಸಮಾಜಕ್ಕೆ ಬಂದಾಗ ಬೇರೆ ಕಾರ್ಯಕ್ರಮಗಳು ಬಹಳ ಅಡ್ಡಾಡಿರ್ತೀವಿ. ನಮ್ಮಲ್ಲಿ ಈ ತರ ಕಾರ್ಯಕ್ರಮ ಆಗಬೇಕಂತ ನಮಗೂ ಕೂಡ ಆಸೆ ಇರುತ್ತೆ. ಆದ್ರೆ ಈ ತರ ಕಾರ್ಯಕ್ರಮ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮ ನಡೆಯುತ್ತೇಳಿ ನಾನು 2 ಜಯಂತಿ ಕಲ್ಯಾಣ ಕರ್ನಾಟಕದಲ್ಲಿ 77,000 1,61,232 ವಿದ್ಯಾರ್ಥಿಗಳಲ್ಲಿ 77,000 ಜನ 78,000 ಹತ್ರ ಜನ ಫೇಲ್ ಆದ ವಿದ್ಯಾರ್ಥಿಗಳಿದ್ದಾರೆ. ಗುಲ್ಬರ್ಗ 42% ಮಾಡಿದೆ. ನಮ್ಮ ಕೊಪ್ಪಳ ಈ ಬಾರಿ 57.01% ಟೆಂತಲ್ಲಿ ರಿಸಲ್ಟ್ ಮಾಡಿ, ಕಳೆದ ವರ್ಷ 61.29 ರಿಸಲ್ಟ್ ಮಾಡಿ. ಅಂದ್ರೆ ಈ ಬಾರಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ 10th ಮತ್ತು PUCಯ ರಿಸಲ್ಟ್ 5% 10% ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಮ್ಮ ಸಮುದಾಯದ ಮಕ್ಕಳು ಕೆಲವೊಬ್ರು ತುಂಬಾ ಬಡವರಿದ್ದಾರೆ, ನಮ್ಗೆ ಗೊತ್ತಿದೆ. ರಿಸಲ್ಟ್ ಬಂದಾಗ ಮಾತಾಡಿದ್ರು, ಹನುಮಂತ ಮತ್ತು ಸುಷ್ಮಿತಾ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಇರಬೇಕು. ಅವರು 98+% ಅನ್ನು ತಗೊಂಡಿದ್ರು. ನೋಡಿ ಎಂತ ಟ್ಯಾಲೆಂಟ್ ಇದೆ ಅಂತ ನಿಮ್ಮ ಮಕ್ಕಳು. ಸೊ ನಿಜವಾಗ್ಲೂ ನಮ್ಮ ಸಮುದಾಯದಲ್ಲಿ ಅತ್ಯದ್ಭುತ ಪ್ರತಿಭೆಗಳಿದ್ದಾವೆ. ಅವರಿಗೆ ಒಂದು ವೇದಿಕೆ ಬೇಕು. ಸಮುದಾಯದ ಪರವಾಗಿ ಒಂದು ಪಾಸಿಟಿವ್ ಮಾದರಿಗಳು ಬೇಕಾಗುತ್ತೆ. ಅಂದ್ರೆ ನಾನು ಈ ಸಮುದಾಯದಲ್ಲಿ ಹುಟ್ಟಿ ಓದಿ ಏನಾದರೂ ದೊಡ್ಡವನ ಆಗಬಲ್ಲೆ ಅನ್ನೋ ಒಂದು ಒಳ್ಳೆಯ ಮಾದರಿ ಬೇಕಾಗಿದೆ ಅಷ್ಟೇ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಕೇಳೋದಿಷ್ಟೇ, ನಮ್ಮ ಸಮುದಾಯದ ಅತ್ಯದ್ಭುತ ವ್ಯಕ್ತಿಗಳು ಇವತ್ತು ಈ ದೇಶದಲ್ಲಿ ಬಹಳಷ್ಟು ಮೇಲಕ್ಕೆ ಹೋಗಿದ್ದಾರೆ. ಉದಾಹರಣೆಗೆ ರಮೇಶ್ ಕುಮಾರ್ ಅವರು, ರಮೇಶ್ ಕುಮಾರ್ ಅವರು ಬಹಳ ಜನಕ್ಕೆ ಗೊತ್ತಿದ್ದಾನೆ ಇಲ್ವೋ, ಈ ಮೊನ್ನೆಯವರೆಗೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ರು. ಯಾರ್ಯಾರು ನೆಕ್ಸ್ಟ್ ಮೆಡಿಕಲ್ ಹೋಗ್ತಾ ಇದ್ದೀರೋ, ಯಾರು ನೀಟ್ನಲ್ಲಿ ಈಗ PU ಆದವರು ಇರ್ತೀರಿ, ವೈಸ್ ಚಾನ್ಸಲರ್ ನಮ್ಮವರಿದ್ರು. ಅವರು ಪ್ರಮೋಷನ್ ಆಗಿ ಭಾರತದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆ IMC, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸ್ವಾಯತ್ತ ಒಂದು ಏಪೆಕ್ಸ್ ಬಾಡಿ ಇದೆ, ಅಸೆಸ್ಮೆಂಟ್ ಅಂಡ್ ಕ್ವಾಲಿಟಿ ಕಮಿಟಿ ಆಫ್ ಮೆಡಿಸಿನ್ಸ್ ಅಂತ. ಆ ಕಮಿಟಿಯ ಇಡೀ ಭಾರತ ದೇಶದ ಅಧ್ಯಕ್ಷರು ನಮ್ಮ ಕರ್ನಾಟಕದ ನಮ್ಮ ಸಮುದಾಯದ MK ರಮೇಶ್ ಕುಮಾರ್ ಅವರಾಗಿದ್ದಾರೆ. ಹೀಗೆ ನೀವು ಕೇಳ್ಕೊಂಡು ಹೋದ್ರೆ ನಾನು ಸಾವಿರಾರು ಉದಾಹರಣೆಗಳನ್ನು ಇತಿಹಾಸದಿಂದ ಸದ್ಯ ವರ್ತಮಾನದವರೆಗೆ ಹೇಳ್ತಾರೆ. ಸೊ ದಯವಿಟ್ಟು ಇವತ್ತಿನ ನಾನು ಬಹಳಷ್ಟು ಸಮಯ ತಗೊಳ್ಳಲ್ಲ, ಆದರೆ ಒಂದಂತೂ ಸತ್ಯ, ಸಾಕಷ್ಟು ಇಡೀ ದೇಶದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಮನೆಯ ನಮ್ಮ ಮಕ್ಕಳಿಗೆ ಏನಾದರೂ ಬರೀ ಒಂದು ಪ್ರತಿಭೆ, ಒಂದು ಶಾಲೆ ಅಷ್ಟೇ ಅಲ್ಲ, ಅದ್ಭುತವಾದ ಒಂದು ಮಾರ್ಗದರ್ಶನ ಸಿಗಬೇಕು ಅಂತೇಳಿ ಸೊ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಡಿಸೆಂಬರ್ 2023 ಜಪಾನ್ ದೇಶದ ಟೋಕಿಯೋ ಯೂನಿವರ್ಸಿಟಿಯಲ್ಲಿ ನಾನು ಉಪನ್ಯಾಸ ಇತ್ತು. ಅಲ್ಲಿ ಭಾರತೀಯ ಸಂಜಾತ ವಿದ್ಯಾರ್ಥಿಗಳಿಗೆ ಬದಲಾದ ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ನನಗೆ ಉಪನ್ಯಾಸ ಕರೆದಿದ್ರು. ಸೊ ಅದೇ ಟಾಪಿಕ್ ಅನ್ನು ನಾನಿವತ್ತು ನನ್ನ ಮನೆಯ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದು ನನ್ನ ಆಸೆ ಆಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿದ್ರು ಇವತ್ತು ಬಂದಿದ್ದು, ಪಾಲಕರು ಮತ್ತು ಯುವ ಮಕ್ಕಳು, ಇವತ್ತಿಂದ ಒಂದು ಹೊಸ ಯುಗಕ್ಕೆ ನಮ್ಮ ಮಕ್ಕಳಿಗೆ ಸಹಾಯ ಆಗುವಂತ ಒಂದು ಕೆಲಸದಲ್ಲಿ ನಾವು ತೊಡಗಬೇಕಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಗಿವ್ ಯುವರ್ ವ್ಯಾಲ್ಯೂಯಬಲ್ 10 minutes 15 minutes to me. ಓಪನ್ ಯುವರ್ ಐಸ್ ಅಂಡ್ ಇಯರ್ಸ್ ಅಂಡ್ ಎವ್ರಿಥಿಂಗ್, ಹಾರ್ಟ್ ಸ್ಪೆಷಲಿ. ಯಾಕೆ ನಮ್ಮ ಹುಡುಗರು ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಸ್ವಲ್ಪ ಸುಳಿ ಸುಮಾರು ಅಂತಾರೆ ಹಳ್ಳಿಯಲ್ಲಿ. ಕ್ಲಾಸ್ ರೂಮಲ್ಲಿ ಬಹಳಷ್ಟು ಚೆನ್ನಾಗಿರ್ತಾರೆ, ಬಟ್ ಟೀಚರ್ಸ್ ಆಟ ಆಡಿಸೋದ್ರಲ್ಲಿ
ತಪ್ಪಿಸ್ಕೊಳ್ಳೋದ್ರಲ್ಲಿ ಅದರಲ್ಲಿ ತುಂಬ ತಮ್ಮ ಬ್ರಿಲಿಯನ್ಸ್ ರೂಪಿಸ್ತಾರೆ. ದಯವಿಟ್ಟು ಇವತ್ತು ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ನಿಮ್ಮ ಸಾಧನೆಯನ್ನು ನಾನು ಅಲ್ಲಗಳಿತಾ ಇಲ್ಲ. ಹ್ಯಾಟ್ಸ್ ಆಫ್ ಟು ದಟ್, ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್. ಆದರೆ ಸಮಾಜದಲ್ಲಿ ಇವತ್ತು ಮಾರ್ಕ್ಸ್ಗೆ 100ಕ್ಕೆ 100 ಬಂದರೂ ಏನೇನೂ ಲಾಭ ಇಲ್ಲ, ಇದು ತಿಳ್ಕೊಂಬಿಟ್ಟು. ಉದಾಹರಣೆಗೆ ನಾನು PUC ಎಕ್ಸಾಮ್ ಬಂದಾಗ 10th ಎಕ್ಸಾಮ್ ಬಂದಾಗ ಶಿವಮೊಗ್ಗದಲ್ಲಿ ಒಂದು ಕಾಲೇಜ್ ಮಾಡ್ತಾ ಇದ್ದೀವಿ. ಅಲ್ಲೇನೋ ಕೆಲಸದಲ್ಲಿದ್ದೆ, ತುಂಬ ಬಿಸಿಲು. ಅವಾಗ ರಿಸಲ್ಟ್ ಬಂದಿದ್ದಿನ ನಮ್ಮ ಸಮುದಾಯದ ಒಬ್ಬ ಪ್ರಮುಖ ಚಿಂತಕರು ಅರುಣ್ ಕುಮಾರ್ ಅಂತಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಚಂಪಕ ಸರಸ್ಸು ಅವರ ಪುಸ್ತಕ ಬಹುತೇಕ ಜಗತ್ ಪ್ರಸಿದ್ಧ ಕಾದಂಬರಿಯಾಗಿದೆ ಅದು. ಅವರು ನಾನೆಲ್ಲ ಎಲ್ಲ ಹೊರಗಡೆ ಇದ್ದಾಗ ಬಂದು ರಿಸಲ್ಟ್ ಬಂದಿದೆ 10th ಅಂತೇಳಿ ಒಂದು ಇಂಟರ್ವ್ಯೂ ಮಾಡಿದ್ರು, ಸಣ್ಣ ಒಂದು ಇಂಟರ್ವ್ಯೂ ಮಾಡಿದ್ರು. ಫೇಲ್ ಆದವ್ರಿಗೆ ಏನು ಮಾಡಬೇಕು, 10th ಫೇಲ್ ಆದವ್ರಿಗೆ ಏನು ಮಾಡಬೇಕು. ಸೊ ನಾನು ಏನು ಮಾತಾಡಿದ್ದೀನಿ ಪ್ರಿಪೇರ್ ಇದ್ದಿಲ್ಲ, ಜಸ್ಟ್ ಮಾತಾಡಿದೆ ಗೆಳೆಯರೆ. ಆಮೇಲೆ ಗೊತ್ತಾಯ್ತು ನನಗೆ ಅದು 6 ಲಕ್ಷ ಜನ ವ್ಯೂ ಮಾಡಿದ್ರು. 6 ಲಕ್ಷ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವೀಕ್ಷಣೆ ಮಾಡಿದ್ರು. ಅವಾಗ ನನಗೆ ಗೊತ್ತಾಯ್ತು, ಆ ಫೋನ್ಗಳು ಬರೋದು ನೋಡಿದ್ರೆ ನಿನ್ನೆ ತನಕ ಯೇಸುರಾಜ್ ಅಂತೇಳಿ ಒಬ್ಬ ಚರ್ಚ್ ಫಾದರ್ ರಾಯಚೂರಿಂದ ಬರುವಾಗ ಮಾನ್ವಿಯಲ್ಲಿ ಅದೇ ಟಾಪಿಕ್ಗೆ ಸಂಬಂಧಿಸಿರುತ್ತೆ ತಮ್ಮ ಮಗನ ಬಗ್ಗೆ ಕೇಳ್ತಾ ಇದ್ದೆ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಎಜುಕೇಶನ್ ಇವತ್ತು ಸಾಧನೆಗೆ ಅಡ್ಡಿಯಲ್ಲ. ಫೇಲ್ ಆದರೆ ಅಥವಾ ಸಕ್ಸಸ್ ಆದರೆ, ಉದಾಹರಣೆಗೆ ಯಾರೊಬ್ರು ನಮ್ಮ ಸಮುದಾಯದವರೇ 99% ತಗೊಂಡಿದ್ದಾರೆ. ಒಬ್ಬ ಹುಡುಗಿ ಬೆಂಗಳೂರಿಗೆ ಬಂದು PU ಅಲ್ಲಿ, ಆದರೆ ನೀಟ್ ಮತ್ತು CETಯಲ್ಲಿ 1,72,000 ರ್ಯಾಂಕಿಂಗ್ ಮಾಡಿದ್ರು CETಯಲ್ಲಿ. ಸೊ ಇವಾಗ 99%ಗೆ ವ್ಯಾಲ್ಯೂ ಇದೆನಾ ಇಲ್ವಾ? PU ಇದೇನಾ? ಇಲ್ಲ. ಅವಳು ಮತ್ತೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಕಳಿಸ್ಬೇಕಾಯ್ತು. ಸೊ ದಯವಿಟ್ಟು ಎಲ್ಲರಿಗೂ ತಿಳ್ಕೊಳ್ಳಿ, ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಟುಡೇ. ಮತ್ತೇನು ಇಂಪಾರ್ಟೆಂಟು? ಸ್ಕಿಲ್. ನಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಇವತ್ತೆಲ್ಲ ಕಂಪನೀಸ್ ಬಯಸೋದು ಅದೇ. ನಾನು RV ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸಿಕ್ತು, ಟಾಪರ್ ಆಗಿಬಿಟ್ಟೆ, ಡೆಫಿನೆಟ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗ್ತದೆ ಅಂತ ಹೇಳುವಾಗಿಲ್ಲ. ಈಗಲೂ RV ಕಾಲೇಜ್ನಲ್ಲಿ 100ಕ್ಕೆ 38 ಜನ ಮಾತ್ರ ಇಂಟರ್ವ್ಯೂ ತಗೊಂಡಿದ್ದಾರೆ. ಸೊ ಸ್ಕಿಲ್ಸ್ ಇಲ್ಲ ಅಂದರೆ ಯಾವುದೇ ಕಂಪನಿ ನಿನ್ನ ಹತ್ರ ಸ್ಕಿಲ್ಸ್ ಇತ್ತಂದ್ರೆ ನಿನ್ನ ಯಾವ ಮಾರ್ಕ್ಸ್ಗಳಿಗೆ ಅವರು ನೋಡೋದೇ ಇಲ್ಲ. ನಿನ್ನ ಸ್ಕಿಲ್ ಇದ್ರೆ ನೀನು ಒಳ್ಳೆಯ ಕಂಪನಿಗಳಲ್ಲಿ ಅದ್ಭುತ ಇದನ್ನು ಮಾಡ್ಬೋದು. ಉದಾಹರಣೆಗೆ ಇವತ್ತು ಇಂಡಿಯಾದಲ್ಲಿ ಬಿಲ್ ಗೇಟ್ಸ್ನ ಒಂದು ಸಂಸ್ಥೆ ಇದೆ, ಮಿಲಿಂದಾ ಗೇಟ್ಸ್ ಅಂತೇಳಿ, ನೆನಪಿರಲಿ. ಅದು ಇಂಡಿಯಾದ ಎಲ್ಲ ವಿಷಯಗಳನ್ನು ನೋಡ್ಕೊಳ್ಳುತ್ತೆ. ಆ ಕಂಪನಿಗೆ CEO ಅಂದ್ರೆ ಆ ಕಂಪನಿಯ ಮೇನ್ ವ್ಯಕ್ತಿಯಾಗಿ ಇವತ್ತು ಮುಂಬೈನ ಸುನೀತಾ ಕೋಹ್ಲಿ ಅಂತೇಳಿ ನಮ್ಮ ಸಮುದಾಯದೊಳಗೆ ಹೆಡ್ ಸೆಲೆಕ್ಟ್ ಆಗಿದೆ. ಅವಳ PU ಮಾರ್ಕ್ಸು 39%. ಆದರೆ ಶಿ ವಾಸ್ ಆಲ್ಮೋಸ್ಟ್ ಗಾಟ್ 187th ರ್ಯಾಂಕ್ ಇನ್ ನೀಟ್ ಇನ್ ದ ಇಯರ್ 2021-22. ಸೊ ಲೇಟರ್ ಆನ್ ರಿಸರ್ಚ್ ಫೀಲ್ಡಲ್ಲಿ ಬಂದು ಇವತ್ತು ಬಿಲ್ ಗೇಟ್ಸ್ನ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯ ಒಂದು ಸಂಸ್ಥೆಯ ಚೀಫ್ ಆಗಿ ಸುನೀತಾ ಕೋಹ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಒಂದು ತಿಳ್ಕೊಳ್ಳಿ, ನಾನೀಗ ಹೇಳ್ತೀನಿ ಏನಂದರೆ, ಈ ತನಕ ನಾವು ಶಿಕ್ಷಣವನ್ನು ಹೇಗೆ ನೋಡ್ತಾ ಇದ್ದೀವಿ, ನಂತರ ಶಿಕ್ಷಣವನ್ನು ಹೇಗೆ ನೋಡಬೇಕು ಅಂತ. 1 2 ಇವತ್ತು ವಿದ್ಯೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಬರೀ ಏನ್ ಹೇಳಿದ್ದಾರೆ SSLCಯಲ್ಲಿ. ಇಲ್ಲಿ ತಗೊಂಡಿದ್ದ ವಿದ್ಯಾರ್ಥಿಗಳು 95. ನಾನು 2 ಸಾವಿರ ಜೊತೆಗೆ ಚರ್ಚೆ ಮಾಡಿದೆ. 80 ಇಲ್ಲ ಸರ್, 80 ಮೇಲೆ ನನಗೆ ತಗೊಂಡಿದ್ದಾರೆ, 95 ತಗೊಂಡಿದ್ದಾರೆ. ಅದು ನಮಗೆ ತುಂಬಾ ಸಂತೋಷ ಅನಿಸ್ತಿದೆ. ಯಾಕಂದ್ರೆ ತಾಯಂದರಿಗೆ ಧನ್ಯವಾದಗಳನ್ನು ಹೇಳ್ಬೇಕು. ನಾವು ಏನಂದ್ರೆ ನಾವು ದುಡಿಯೋದು ದುಡ್ಡು ತಂದುಕೊಳ್ಳೋದು ಅಷ್ಟೇ ನಮಗೆ. ಯಾಕಂದ್ರೆ ತಾಯಂದಿರು ಇವ ನಮ್ಮ ಶ್ರೀಮತಿ ಇದ್ದಾಳೆ, ಇವ ನನ್ನ ಮಗಳು ಬೆಳಿಗ್ಗೆ 7:00 ಹೋಗ್ಬೇಕು ಸ್ಕೂಲಿಗೆ. 7:00 ಹೋಗ್ಬೇಕಂದ್ರೆ 5 ಗಂಟೆಗೆ ಅಲಾರಾಮ್ ಇಟ್ಟು ಅವ್ರನ್ನ ಎಬ್ಸಿ ಸ್ನಾನ ಮಾಡಿಸಿ ಇದು ಮಾಡಿಸಿ ಅವ್ರಿಗೆ ಕೇಳಿದ್ದು ತಿಂಡಿ ಕೊಡಿಸಿ ಬುತ್ತಿ ಕಟ್ಟಿ 7:00 ಬಸ್ ಬರುತ್ತೆ, ಅದನ್ನ ಕಳ್ಸ್ಕೊಡ್ಬೇಕು. ಹೌದಾ? ಇವತ್ತು ಹೆಚ್ಚು ನಮ್ದಿಲ್ಲ, ಹೆಣ್ಮಕ್ಳು ನಮ್ದೇನಿರಲ್ಲ, ಎಲ್ಲ ನಮ್ಮ ತಾಯಂದಿರದೇ ಇದು. ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ನಗರದಲ್ಲಿ ಯಾಕಂದ್ರೆ ನಮ್ಮ ಸಮಾಜ ಏನು ಈ ನೌಕರಸ್ಥರು ಕಡಿಮೆ, ಬಹಳ ಜನ ಕಡಿಮೆ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ, ಸಣ್ಣ ಪುಟ್ಟ ವೃತ್ತಿಯಲ್ಲಿ ಬಹಳ ಜನ ಕೆಲಸ ಮಾಡ್ತಿದ್ದಾರೆ. ನಗರದಲ್ಲಿ ಅಂತೂ ಇವತ್ತು ನಾನು ಹೇಳ್ಬೇಕಂದ್ರೆ ಒಬ್ರು ಯಮದೇವಪ್ಪ ಅಂತ ಇದ್ದಾರೆ, ನಮ್ಮ ಹೈವೇಯಲ್ಲಿ ನೌಕರ ಮಾಡ್ತಾನೆ.
ಅದು ಏನಂದ್ರೆ ಕಾಂಟ್ರಾಕ್ಟ್ ಬೇಸ್ ಆಗಲಿ ಅವ್ರಿಗೆ ಬರ್ತಾ ಇರೋದು 7,000 ಅಷ್ಟೇ. ಸೊ ಎದ್ದಾಳೆ ಹೆಂಗಪ್ಪ ಅವ್ರ ಮಗಳು ಇವತ್ತು SSLC 7,000 ರೂಪಾಯಿ ನೌಕರದಲ್ಲಿ ಅದು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡುವಂತ ವಿದ್ಯಾರ್ಥಿನಿ ಇವತ್ತು 95 ತಗೊಂಡಿದ್ದಾಳೆ ಇವತ್ತು ಗಂಗಾವತಿಯಲ್ಲಿ. ನನಗೆ ಅದು ಬಹಳ ತುಂಬಾ ಖುಷಿ ಅನಿಸ್ತು ನನಗೆ ನಿಜವಾಗ್ಲು. ಆಮೇಲೆ ನಮ್ಮ ನಗರದಲ್ಲಿ ಸಣ್ಣ ಯಾಕಂದ್ರೆ ಬಡತನ ಜಾಸ್ತಿ ಇದೆ, ನಮ್ಮ ಸಮಾಜ ಬಡತನ ಬಹಳ ಇದೆ. ಅದರಲ್ಲಿ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ, ಆಮೇಲೆ ಹಣ್ಣುಗಳ ವ್ಯಾಪಾರ, ಈ ರೀತಿ ವ್ಯಾಪಾರ ಮಾಡಿ ನನ್ನ ಮಕ್ಕಳ ಭವಿಷ್ಯ ಈ ರೀತಿ ಆಗ್ಬಾರ್ದು ಅಂತೇಳಿ ಅವ್ರೇನ್ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ. ಒಂದು 3 ಒಪ್ಪತ್ತು ಊಟ ಮಾಡೋದನ್ನ ಬಿಟ್ಟು 2 ಒಪ್ಪತ್ತು ತಗೊಂಡು 1 ಒಪ್ಪತ್ತನ್ನು ಮಕ್ಕಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇವತ್ತು. ನಿಜವಾಗ್ಲೂ ಅದು ನಾನು ಮುಂದೆ ನಾನು ಬಹಳ ಖುಷಿ ಅನಿಸ್ತಾ ಇದೆ. ಹೇಗಾದ್ವಿ, ಯಾವ ಹುದ್ದೆಯನ್ನು ನಾವು ಸೃಷ್ಟಿಕೊಂಡಿದ್ವಿ ಎಂಬುದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ನಿಮ್ಮಲ್ಲಿ ಚಾಲೆಂಜ್ ಆಗಿ ತೆಗೆದುಕೊಳ್ಳಬೇಕು. ಕೇವಲ SSLC ಮತ್ತು PUC ಸಾಧನೆ ಅಲ್ಲ, ಮುಂದಿನ ಬರ್ತಕ್ಕಂಥ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನೀವು ಮುಂದೆ ನಿಮ್ಮದೇ ಆಗಿರ್ತಕ್ಕಂಥ ಸ್ಪರ್ಧಾ ಮನೋಭಾವದಲ್ಲಿ ಅದನ್ನ ನೀವು ಉನ್ನತೀಕರಿಸತಕ್ಕಂಥ ಹೋಗ್ಬೇಕಂತ ಸಂದರ್ಭದ ಮಾತುಗಳನ್ನು ಹೇಳ್ತಕ್ಕಂಥ ಮತ್ತು ನಮ್ಮ ಧನರಾಜರವರು ಇವತ್ತು ಆಧುನಿಕ ಯುಗದಲ್ಲಿ ಏನೆಲ್ಲ ಸ್ಪರ್ಧೆಗಳಿವೆ ಮತ್ತು ನಾವು ಹೇಗೆ ನಾವು ಬದುಕಬೇಕು ಎಂಬುದರ ಬಗ್ಗೆ ಸಾಕಷ್ಟಿದೆ. ಅವರೇ ಸ್ವತಃ ಒಂದು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಆಫ್ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯನ್ನು ತೆರೆದಿದ್ದಾರೆ. ಬಡ ಮಕ್ಕಳಿಗೆ ಸಹಿತವಾಗಿ ಅವರು ಸಹಾಯ ಮಾಡ್ತಾ ನಮ್ಮೊಂದಿಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಮ್ಮಲ್ಲಿ ಸಹಿತವಾಗಿ ಅಂತ ಯಾವ ವಿದ್ಯಾರ್ಥಿಗಳು ಅವರ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಓದಲಿಕ್ಕೆ ಇಷ್ಟಪಟ್ರೆ ಅವರು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ವೇದಿಕೆಯ ಮೇಲೆ ಮುಖಾಂತರವಾಗಿ ಭರವಸೆ ನೀಡ್ತಾ ಇದ್ದೀನಿ. ಅವರು ಮಾಡಿದ್ದಾರೆ, ನನಗೆ ಸಾಕಷ್ಟು ಸಾರಿ ಫೋನ್ ಮಾಡಿದ್ದಾರೆ. ಸರ್, ಇಲ್ಲಿ ನಾವು ಈ ವರ್ಷ SSLC ಮತ್ತು PUC ಯಲ್ಲಿ ನೋಡಿ, ನಮ್ದು ಅತ್ಯಂತ ST ಅವಶ್ಯಕತೆ ಇರ್ತಕ್ಕಂಥ ಒಂದು ಜಾತಿ ಜನಾಂಗ ಆಗಿದೆ. ಇಂಥ ಕುಟುಂಬದಲ್ಲಿ ಇವತ್ತು ನಮ್ಮೂರಿನ ಒಂದು ವಿದ್ಯಾರ್ಥಿಗಳು ಸಹೋದರಿಯರು ಇಬ್ರು ಬಂದಿದ್ದಾರೆ. ಇವತ್ತು ಅದು ಅವ್ರ ಪರ್ಸೆಂಟೇಜ್ ಎಷ್ಟಾಗಿದೆ ಅಂದ್ರೆ 99% ಆಗಿದೆ SSLC ಯಲ್ಲಿ. ಲಕ್ಷ್ಮಿ ಹನುಮಂತಪ್ಪ ಗುರುಗಾರ್